See, today evening I have a 4 o'clock. I have a meeting of on the ACC on political matters of various elections. ಎಲೆಕ್ಷನ್ಗೋಸ್ಕರ ನಾನು ಹೋಗ್ತಾ ಇದ್ದೀನಿ. ನನ್ನ ಕರೆದಿದ್ದಾರೆ ACCಲಿ. ಹೋಗಿ ಭೇಟಿ ಮಾಡಿಕೊಂಡು ಚುನಾವಣಾ ಡೇಟು ಅನೌನ್ಸ್ ಆಗೋ ಸ್ಟೇಜ್ ಇದೆ. ಅದಕ್ಕೆ ಕೇರಳಗೆ ಹೋಗಿದ್ದೆ. ಸೊ ಈಗ ಮುಗಿಸ್ಕೊಂಡು ಈಗ ಅಸ್ಸಾಂಗೆ ಹೋಗಬೇಕು. ಬಜೆಟ್ ಇತ್ತು, ಚೀಫ್ ಮಿನಿಸ್ಟರ್ಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ನಿನ್ನೆ ಬಜೆಟ್ ಮೀಟಿಂಗ್ ಮಾಡಿದ್ದೀನಿ ನಾನು. ನಮ್ದೆಲ್ಲ ಪ್ರೆಸೆಂಟ್ ಮಾಡ್ತಾರೆ. ಆಮೇಲೆ ಮತ್ತೆ ಬಂದು ನಾನು ಅವ್ರ ಹತ್ರ ಮಾತಾಡ್ತೀನಿ. ಹೋದ್ಮೇಲೆ ಎಲ್ಲರನ್ನೂ ಭೇಟಿ ಮಾಡೋದೇ ರೀ. ಯಾರು ಸಿಗ್ತಾರೆ ಅವನ್ನೆಲ್ಲ ಭೇಟಿ ಮಾಡೋದು. ಪಾರ್ಲಿಮೆಂಟ್ ನಡೀತಾ ಇರ್ತದೆ. ಬರೀ ಇದ್ರೆ ಖಂಡಿತ ಭೇಟಿ ಮಾಡ್ತೀನಿ. ಪ್ರತಿದಿನನೂ ನಂಗೆ ಒಳ್ಳೇದೇ, ಪ್ರತಿದಿನನೂ ಸಂತೋಷನೇ, ಪ್ರತಿದಿನನೂ ಸಂತೋಷದ ದಿನನೇ, ಪ್ರತಿದಿನನೂ ಕಷ್ಟದ ದಿನನೇ. ಯಾವುದು ಏನು ಸುಲಭ ಇಲ್ಲ. ಪ್ರತಿದಿನನೂ ಜನರನ್ನ ಸಮಸ್ಯೆನ ಬಗೆಹರಿಸ್ಬೇಕಾದ್ರೆ ಅನೇಕ ಕಷ್ಟಗಳು, ಕಾರ್ಪಣ್ಯಗಳು ಇದ್ದೇ ಇರ್ತವೆ. ಅಡಕುಗಳು, ತೊಡಕುಗಳು ಇದ್ದೇ ಇರ್ತವೆ. ಟೀಕೆಗಳು ಬರ್ತಾನೆ ಇರ್ತದೆ. ಟೀಕೆಗಳನ್ನ ಎದುರಿಸಲೇಬೇಕು. ನಮ್ಮ ಕೆಲಸ ಮುಂದುವರಿಸಲೇಬೇಕು. ನಾನು ಸಿದ್ದರಾಮಯ್ಯನವರು ಏನು ಮಾತಾಡಿದ್ದೀವಿ ನನಗೆ ಗೊತ್ತು. ನಾವಿಬ್ಬರೇ ಕದ್ದು ಮುಚ್ಚಿ ಮಾತಾಡ್ಕೊಂಡಿದ್ದೀವಿ. ನಮ್ಮ ಪಕ್ಷದ ವರಿಷ್ಠರು ನಾವು ಎಲ್ಲ ಸೇರಿ ಮಾತಾಡಿದ್ದೀವಿ. ಆ ಮಾತು ಪ್ರಕಾರ ಇಬ್ಬರು ನಾವು ಮಾತಾಡ್ಕೊಂಡಿದ್ದೀವಿ. ಬೇರೆಯವರೆಲ್ಲ ಇದಕ್ಕೆ ಟೆನ್ಷನ್ ತಗೊಳ್ಳೋದು, ಸ್ಟೇಟ್ಮೆಂಟ್ ಕೊಡೋದ್ರಿಂದ ಯಾರಿಗೂ ಏನೂ ಪ್ರಯೋಜನ ಆಗೋದಿಲ್ಲ. ಯಾರಿಗೂ ಏನು ಪ್ರಯೋಜನ ಇಲ್ಲ. ಅವ್ರು ಯಾರು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ, ನನ್ನ ಪರ ಕೊಡ್ತಾ ಇರ್ಬೋದು, ನನಗೆ ವಿರುದ್ಧ ಕೊಡ್ತಾ ಇರ್ಬೋದು, ಮಂತ್ರಿಗಳಿರ್ಬೋದು, ಶಾಸಕರಿರ್ಬೋದು, ಯಾರೇ ಇರಲಿ. ಪಾರ್ಟಿ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ಗಳೇ ಹೊರತು ಪಾರ್ಟಿಗೆ ಒಳ್ಳೇದು ಮಾಡೋ ಸ್ಟೇಟ್ಮೆಂಟ್ ಎಲ್ಲ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ರೆ ಒಳ್ಳೇದು ಅಂತ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಹೇಳಿದ್ದಾರೆ. ಅದನ್ನ ನಾವು ಪಾಲನೆ ಮಾಡ್ಕೊಂಡು ಹೋಗ್ಬೇಕು. ನಾವು ಮಾತಾಡಿದ್ರೆ ನೋಟಿಸ್ ಕೊಡ್ತಾರೆ, ಯತೀಂದ್ರ ಅವ್ರಿಗೆ ಯಾಕೆ ನೋಟಿಸ್ ಕೊಡಲ್ಲ ಅನ್ನೋಂಥ ಪ್ರಶ್ನೆಯನ್ನ ಇಕ್ಬಾಲ್ ಹುಸೇನ್ ಅವರು ಮಾಡಿದ್ದಾರೆ. ಹೈಕಮಾಂಡ್ ಕೇಳೋಣ.